Good morning, everyone. So, in the previous class, we were studying about the variable. Variable ಅಂದ್ರೆ ಏನು, ಅದನ್ನ ಹೆಸರು ಕೊಡ್ಲಿಕ್ಕೆ ಇರುವಂತ ಬೇರೆ ಬೇರೆ ರೂಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. Why we are going to make use of variable? What actually is variable? Variable is a name that is given to the program elements. ಪ್ರೋಗ್ರಾಮ್ ಒಳಗಿರುವಂತ ಎಲಿಮೆಂಟ್ಸ್ ಅನ್ನ ಯುನೀಕ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಒಂದೊಂದೊಂದೊಂದು ಬೇರೆ 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 ಹೆಸರನ್ನ ಕೊಡ್ತೀವಿ, ರೈಟ್? ಅದಕ್ಕೆ ನಾವೇನಂತ ಕರಿತೇವೆ, ವೇರಿಯೇಬಲ್ ಅಂತ ಕರಿತೇವೆ. ಅದ್ರ ಜೊತೆಗೆ ವೇರಿಯೇಬಲ್ ಹ್ಯಾಸ್ ಬೀನ್ ಅಸೈನ್ಡ್ ಸಮ್ ಅದರ್ ಟಾಸ್ಕ್ ಆಲ್ಸೋ. ವಾಟ್ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದ ವ್ಯಾಲ್ಯೂಸ್. ಅದ್ರ ಸಲುವಾಗಿ ಮೆಮರಿ ರಿಸರ್ವೇಶನ್ ಮಾಡ್ಲಿಕ್ಕೂ ಕೂಡ ನಾವೇನ್ ಮಾಡ್ತೀವಿ, ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಒಳಗಡೆಗೆ ನಾನು ಈ ರೀತಿಯಾದಂತ ವ್ಯಾಲ್ಯೂಸ್ ಡೇಟಾನ ಯೂಸ್ ಮಾಡ್ಕೊಂತೀನಿ. ಅದಕ್ಕೆ ಅಡ್ವಾನ್ಸ್ ಆಗಿ ಮೆಮರಿನ ನಾನು ಏನ್ ಮಾಡ್ಕೊಂಡು ಇಟ್ಕೊಂತೀನಿ, ರಿಸರ್ವ್ ಮಾಡ್ಕೊಂಡು ಇಟ್ಕೊಂತೀನಿ. ಬಿಫೋರ್ ಯೂಸಿಂಗ್ ದ ಡೇಟಾ ಇನ್ ದ ಪ್ರೋಗ್ರಾಮ್, you need to assign the type of data that you are going to use. ಯಾವ ರೀತಿಯಾದಂತ ಡೇಟಾನ ನೀವು ಯೂಸ್ ಮಾಡ್ತೀರಿ ಅನ್ನೋ ಬೇಸಿಸ್ ಮೇಲೆ ನಿಮ್ಗೆ ಏನ್ ಮಾಡಿರ್ತಾರೆ, ಮೆಮರಿ ಅಲೋಕೇಶನ್ ಆಗಿರ್ತೈತಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ. ಬೇರೆ ಬೇರೆ ರೀತಿಯಾದಂತ ಡೇಟಾಗ ಬೇರೆ ಬೇರೆ ರೀತಿಯಾದಂತ ಸ್ಪೇಸ್ ರಿಕ್ವೈರ್ಮೆಂಟ್ ಇರ್ತೈತಿ. ಬೇರೆ ರೀತಿಯಾದಂತ ಡೇಟಾಗ ಬೇರೆ ರೀತಿ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಸ್ಟೋರ್ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್, ಯು ಆರ್ ಗೋಯಿಂಗ್ ಟು ರಿಕ್ವೈರ್ ಡಿಫ್ರೆಂಟ್ ಅಮೌಂಟ್ ಆಫ್ ಮೆಮರಿ. ಇಲ್ಲ ನೀವು ಹೋಲ್ ನಂಬರ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಇಂಟೀಜರ್ಸ್ ಅನ್ನ ಸ್ಟೋರ್ ಮಾಡ್ತಿದ್ರಿ ಅಂತಂದ್ರೆ ಅದಕ್ಕೆ ಮೆಮರಿ ಅಲೋಕೇಟೆಡ್ ಬೇರೆ ರೀತಿಯಾಗಿ ಇರ್ತೈತಿ. ಸೊ ಮೆಮರಿ ರಿಸರ್ವೇಶನ್ಸ್ ಅನ್ನ ಮಾಡೋದು, ಫಾರ್ ಎಕ್ಸಾಂಪಲ್ ನಿಮಗೆ 2 ವೇರಿಯೇಬಲ್ಸ್ ಬೇಕಾಗಿದೆ. 2 ಇನ್ಪುಟ್ ಅನ್ನ ತಗೊಂತಿದ್ರಿ ಅಂತಂದ್ರೆ 2 ಲೊಕೇಶನ್ಸ್ ಅನ್ನ ರಿಸರ್ವ್ ಮಾಡಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ 5, 4 ಇನ್ಪುಟ್ 1 ಔಟ್ಪುಟ್ ಇತ್ತು ಅಂತಂದ್ರೆ 5 ಮೆಮರಿ ಲೊಕೇಶನ್ಸ್ ಅನ್ನ ರಿಸರ್ವ್ ಮಾಡ್ತೀವಿ. ಆ ಮೆಮರಿ ಲೊಕೇಶನ್ಸ್ ಗೆ ಏನ್ ಹೆಸರು ಕೊಡ್ತೀರಿ ಅಂತ, when you study computer fundamentals you will get to know that every memory has been assigned a unique address. ಮೆಮರಿಗೆ ಏನ್ ಕೊಟ್ಟಿರ್ತಾರೆ, ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆ ಅಡ್ರೆಸ್ ನಮಗ್ ಗೊತ್ತಾಗಂಗಿಲ್ಲ ಅಥವಾ ಕಂಪೈಲರ್ಗೆ ಇದನ್ನ ಆಗಂಗಿಲ್ಲ. ಸೊ ಫಾರ್ ದಟ್ ರೀಸನ್ ವಿ ಆರ್ ರೆಫರಿಂಗ್ ದೋಸ್ ಮೆಮರಿ ಲೊಕೇಶನ್ಸ್ ವಿತ್ ದ ನೇಮ್ಸ್. ವಿ ಮೀನ್ಸ್ ದ ಪ್ರೋಗ್ರಾಮರ್ ಆರ್ ದ ಯೂಸರ್ ಈಸ್ ಗೋಯಿಂಗ್ ಟು ರೆಫರ್ ದೋಸ್ ಮೆಮರಿ ಲೊಕೇಶನ್ಸ್ ವಿತ್ ದ ನೇಮ್. ಆ ನೇಮ್ ಅನ್ನ ನಾವೆಲ್ಲಿ ಸ್ಪೆಸಿಫೈ ಮಾಡ್ತೀವಿ, ಏನ್ ವೇರಿಯೇಬಲ್ಸ್ ಅಂತ ತಗೊಂಡೇವಲ್ಲ ಅದ್ರೊಳಗೆ ಕೊಟ್ಟಿರ್ತೇವೆ. henceforth once we declare it, next we are going to see the declaration. Once ಸರಿ ನಾನು ಡಿಕ್ಲರೇಷನ್ ಮಾಡಿದೆ, ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಡಿಕ್ಲರೇಷನ್ಸ್ ಅನ್ನ ಮಾಡ್ತಾರೆ ಎಲೆಕ್ಷನ್ ಟೈಮ್ಗೆ. ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅದ ನನ್ನ ಹೆಸರಿಗೆ ಅನ್ನೋದನ್ನ ಹೇಳ್ತೇವೆ, ರೈಟ್? ಅದೇ ರೀತಿಯಾಗಿ ವೇರಿಯೇಬಲ್ಸ್ ಅನ್ನ ನೀವು ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಡಿಕ್ಲೇರ್ ಮಾಡಬೇಕು. ಯು ನೀಡ್ ಟು ಸ್ಪೆಸಿಫೈ ದ ನೇಮ್ that with which you are going to refer the memory locations. Memory locations ಅನ್ನ ಯಾವ ಹೆಸರಿಂದ ರೆಫರ್ ಮಾಡ್ತೀನಿ ನಾ ಮುಂದ ಅನ್ನೋದಕ್ಕೆ ಹೆಸರು ಕೊಡ್ತೇವಿ. ಅದ್ರ ಜೊತೆಗೆ ಆ ಲೊಕೇಶನ್ ಒಳಗ ನಾ ಯಾವ ರೀತಿಯಾದಂತ ಡೇಟಾನ ಹೋಲ್ಡ್ ಮಾಡ್ತೀನಿ. whether I am going to store the decimal values there, whether I am going to store the whole numbers over there, or I am going to store the character or string. ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ತೀನೋ, ಸ್ಟ್ರಿಂಗ್ ಅನ್ನ ಸ್ಟೋರ್ ಮಾಡ್ತೀನೋ, ಅಥವಾ ಅರೇ ಕಲೆಕ್ಷನ್, whether you are going to go for the array. ಸೊ ಯಾವ ರೀತಿಯಾದಂತ ಡೇಟಾನ ನೀವು ಸ್ಟೋರ್ ಮಾಡ್ತೀರಿ ಅನ್ನೋದನ್ನ ಹೇಳೋದು, ಆಮೇಲೆ ಅದಕ್ಕೆ ಏನ್ ಹೆಸರು ಕೊಟ್ಟಿರಿ ಅನ್ನೋದನ್ನ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಡಿಕ್ಲರೇಷನ್ ಆಫ್ ವೇರಿಯೇಬಲ್ಸ್ ಅಂತ ಹೇಳಿ ಕರೀತಾರೆ. ಆಲ್ ವೇರಿಯೇಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ದೇ ಆರ್ ಯೂಸ್ಡ್ ಇನ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮ್ ಒಳಗ ಅಷ್ಟೇ ಅಂತಲ್ಲ, ಎಲ್ಲೇ ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ the variables must be declared. ಕೆಲವೊಂದಿಷ್ಟು ಏನಾಗ್ತಾವ, ಇನ್ ಬಿಟ್ವೀನ್ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಡಿಕ್ಲರೇಷನ್ ಗೆ ಆಪ್ಷನ್ ಅನ್ನ ಪ್ರೊವೈಡ್ ಮಾಡ್ತಾವ ಕೆಲವೊಂದಿಷ್ಟು ಲ್ಯಾಂಗ್ವೇಜಸ್. ಬರ ಸಿ ಒಳಗ ನೀವ್ ಎಲ್ಲಿ ಬೇಕಲ್ಲಿ ಡಿಕ್ಲರೇಷನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಬಿಕಾಸ್ ಫಾರ್ಮ್ಯಾಟ್ ಒಳಗ್ ಮೇಲೆ ಕೊಟ್ಟಾರ ನೋಡ್ರಿ ಅವ್ರ ಮೇನ್ ಒಳಗ declaration section and then you have the execution section. That means first everything has to be declared and then your executable statements will appear, right? So use ಮಾಡೋಕ್ಕಿಂತ ಮುಂಚೆ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಬೇಕು. ಅದನ್ನ ಡಿಕ್ಲೇರ್ ಮಾಡೋದ್ರ ಹಿಂದೆ ಏನು ಪರ್ಪಸ್ ಅದ, ವಾಟ್ ಪರ್ಪಸ್ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್, ವಾಟ್ ಈಸ್ ದ motive behind declaring the variables. There are 2 important motives behind declaring the variables. And what are those? ನಿಮ್ಮ ನೋಟ್ಸ್ ಒಳಗೆ ಅದನ್ನ ಲಿಸ್ಟ್ ಮಾಡಿದ್ದ ಐತಿ ನೋಡ್ರಿ. First is tell the compiler what is the name of the variable. ನಾನು ಇದನ್ನ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಕಂಪೈಲರಿಗೆ ಹೇಳೋದು
ನಾವು ವೇರಿಯೇಬಲ್ ಗೆ ಏನ್ ಹೆಸರು ಕೊಡ್ತೀನಿ, ಇಟ್ ಇಂಡೈರೆಕ್ಟ್ಲಿ ಸ್ಪೆಸಿಫೈಸ್ ದ ನೇಮ್ ಗಿವನ್ ಟು ದ ಮೆಮರಿ ಲೊಕೇಶನ್. ವೇರಿಯೇಬಲ್ ಗೆ ಏನ್ ಹೆಸರು ಕೊಟ್ಟಿವಿ ಅಂತಂದ್ರ ಯಾವ್ದನ್ನ ನಾನು ಮೆಮರಿನ ರಿಸರ್ವ್ ಮಾಡ್ಲಿಕ್ಕತ್ತೀನಿ ಆ ಮೆಮರಿ ಲೊಕೇಶನ್ ಗೆ ಏನ್ ಹೆಸರು ಕೊಡ್ತೀನಿ ಅನ್ನೋದು ಹೇಳೋದು ಒಂದು ಕೆಲಸ ಡಿಕ್ಲರೇಷನ್. ಇನ್ನೊಂದು ಕೆಲಸ ಏನು, ಬೈ ಸ್ಪೆಸಿಫೈಯಿಂಗ್ ದ ಟೈಪ್ ಆಫ್ ಡೇಟಾ variable will hold, required amount of memory will be reserved for the variable. ನಾವು ಡಿಕ್ಲರೇಷನ್ ಒಳಗೆ ಏನ್ ಮಾಡ್ತೀವಿ, ವೇರಿಯೇಬಲ್ ಹೆಸರದ ಜೊತೆಗೆ ಅದ್ರ ಹಿಂದ ಯಾವ ರೀತಿಯಾದಂತ ವ್ಯಾಲ್ಯೂನ ಇದು ಹೋಲ್ಡ್ ಮಾಡ್ತೈತಿ ಅನ್ನೋದನ್ನ ಕೂಡ ಹೇಳ್ತೀವಿ. ಅದನ್ನ ಹೇಳೋದ್ರಿಂದ ಏನ್ ಮಾಡ್ತೀವಿ, ಇಂಡೈರೆಕ್ಟ್ ಆಗಿ ನಮಗೆ ಎಷ್ಟು ಮೆಮರಿ ಲೊಕೇಶನ್ ರಿಕ್ವೈರ್ಡ್ ಅದ ಅನ್ನೋದನ್ನ ಹೇಳ್ತೀವಿ. ಇಫ್ ಐ ಸ್ಪೆಸಿಫೈ ಇಟ್ ಆಸ್ ಅನ್ ಇಂಟೀಜರ್ ಟೈಪ್, ನನ್ನ ವೇರಿಯೇಬಲ್ ಇಂಟೀಜರ್ ಟೈಪ್ ಅದ ಅಂತಂದ್ರೆ ಅದರ ಅರ್ಥ ನನಗ 2 bytes the memory avashyakate ada. If I declare it as a character type, then I require 1. Illa decimal value which is indicated with the help of float, float, float. ಆ ರೀತಿ ಡಿಕ್ಲೇರ್ ಮಾಡಿದ್ವಿ ಅಂತಂದ್ರೆ I require 4 ಅಂತ ಹೇಳಿ ಅರ್ಥ. ಮೆಮರಿ ಲೊಕೇಶನ್ ಎಷ್ಟು ಬೇಕು ಅದರ ಜೊತೆಗೆ if you consider this one as a block of memory, ನನಗೆ ಎಷ್ಟು ಬ್ಲಾಕ್ ಬೇಕು, whether I want it to be 2 bytes. I hope you all know what is byte and what is bit. ಗೊತ್ತಾಯ್ತಾ ಎಲ್ಲರಿಗೂ ಬೈಟ್ ಮತ್ತು ಬಿಟ್ಟದ ಡಿಫರೆನ್ಸ್? Yes or no? Do you know what is byte? ನಾನು ಏನ್ ಕೇಳಿಕತ್ತೀನಿ ಕೇಳಿಸ್ತದ ಎಲ್ಲರಿಗೂ? I am asking you a question. So byte in the sense, everything that is given to the computer will be in terms of zeros and ones. ಪ್ರತಿಯೊಂದು ಹೆಂಗಿರ್ತೈತಿ, 0 ಮತ್ತು 1. ನೀವು 0 ಅಂತ ಕನ್ಸಿಡರ್ ಮಾಡಿದ್ರೆ it is 1 bit, and when you consider 1 it is 1 bit. ಈ ರೀತಿ ಒಂದೊಂದನ್ನ ನಾವೇನ್ ಮಾಡ್ತೀವಿ, ಗ್ರೂಪ್ ಮಾಡ್ತೀವಿ. If you collect 4 bits together, 4 bits ಇದ್ದು ಅಂತಂದ್ರೆ 1 2 3 4, then it is called as nibble. ಇದನ್ನ ನಾವೆಲ್ಲ ಕರಿತೀವಿ ನಿಬಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ 8 ಬಿಟ್ಸ್ ಅನ್ನ ಕೂಡಿಸಿದ್ರ ಇಟ್ ವಿಲ್ ಬಿ ಕಾಲ್ಡ್ ಆಸ್ 1 byte. ಅದನ್ನ ನಾವೇನಂತ ಕರಿತೀವಿ, 1 byte ಅಂತ ಕರಿತೀವಿ. 4 bits together will form a nibble, whereas 8 bits together will form one byte. ಇವಾಗ ನೀವು ಫೋನ್ ತಗೊಂತೀರಿ, ಕಂಪ್ಯೂಟರ್ ತಗೊಂತೀರಿ ಹೇಳ್ತಾರ, they will tell you TB, MB, GB ಅಂತೆಲ್ಲ ಹೇಳ್ತಾರೆ. What is that TB, MB, GB? They are all the units they specify. ನೀವು ಹೆಂಗ ಏನ್ರ ತರಕಾರಿ ತರ್ಲಿಕ್ಕೆ ಹೋದಾಗ kg, 1/4 kg, 2 kg, 3 kg ಅಂತ ಹೇಳ್ತೇವಲ್ಲ, ಅದೇ ಹೇಳ್ತೈತಿ, ಕ್ವಾಂಟಿಟಿನ ಹೇಳ್ತೈತಿ. ಅದೇ ರೀತಿಯಾಗಿ ಈ TB ಅದೆಲ್ಲ ಏನ್ ಹೇಳ್ತಾವ, they are also going to specify you the quantity, that is in terms of memory. ಮೆಮರಿ ಒಳಗ ಕ್ವಾಂಟಿಟಿನ ಸ್ಪೀಡ್ ಅನ್ನ ಸ್ಪೆಸಿಫೈ ಮಾಡ್ಕೊ, ಟೆರಾಬೈಟ್, ಮೆಗಾಬೈಟ್, ಗಿಗಾಬೈಟ್, ರೈಟ್, ಕಿಲೋಬೈಟ್. ಯು ಸ್ಟಾರ್ಟ್ ವಿತ್ ಅ ಬಿಟ್, ದೆನ್ ಬೈಟ್, ಕಿಲೋ, ಆಮೇಲೆ ಮೆಗಾ, ದೆನ್ ಗಿಗಾ, ಟೆರಾಬೈಟ್ಸ್ ಅಂತ ಹೇಳಿ ಸ್ಪೀಡ್ ಅನ್ನ ಸ್ಪೆಸಿಫೈ ಮಾಡ್ಬೇಕಾದ್ರೆ ದಟ್ ಈಸ್ ಹೌ ಮೆನಿ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್. ಐ ಹೋಪ್ ನೀವು ಕ್ಯಾರೆಕ್ಟರ್ಸ್ ಅನ್ನ ಸ್ಟಡಿ ಮಾಡಿದಾಗ ನೋಡಿರ್ಬೇಕು. millions of instructions per second, MIPS ಅಂತ ಹೇಳಿ ಸ್ಟಡಿ ಮಾಡಿರ? Yes or no? I heard this word MIPS, characteristics of computer. Millions of instructions per second. Millions of instructions per second. In this way, number of instructions that are being processed per second ಮೇಲೆ speed ಅನ್ನ ಹೇಳ್ತಾರ. And the number of data that can be held in the memory, ಅದನ್ನ ಕೂಡ ಏನ್ ಹೇಳ್ತೀವಿ ನಾವು, memory capacity ಅಂತ ಹೇಳ್ತೀವಿ. That will also be specified in terms of bits, bytes. Actually bits, bytes ಭಾಗಿನ ಆಯ್ತು. Now we are in the gigabytes and terabytes. ಮೊದಲಿಗೆ kilobytes ಆಗಿದ್ವಿ, now it's terabyte. Even gigabytes ಕೂಡ outdated ಅನಿಸ್ತೈತಿ. Now we are using everything will be in terms of terabytes. So, whenever you are going to declare a variable, its task is to make a reservation. ರಿಸರ್ವ್ ಮಾಡೋದು, ಮೆಮರಿ ಲೊಕೇಶನ್ಸ್ ಅನ್ನ ರಿಸರ್ವ್ ಮಾಡ್ತೈತಿ. ಅದರ ಜೊತೆಗೆ ನಾವು ಪ್ರತಿಯೊಂದು ಪ್ರೋಗ್ರಾಮ್ ಎಲಿಮೆಂಟ್ ಅನ್ನ ಯಾವ
ಸಲುವಾಗಿ ಲೊಕೇಶನ್ ಅನ್ನ ರೆಫರ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡ್ತಾರೆ. ಯರ್ ಮೆಮರಿ ವಿಲ್ ಬಿ ಲೈಕ್ ದಿಸ್. ಮಾರಿಗೆ ಸ್ವಲ್ಪ ತಪ್ಪು ಏನಿಲ್ಲ. ಅದೇ ಚಾ ಹಂಗೆ ಕುಡ್ತೀವಿ ಉಣ್ಣಿ ಹಡಸ ಕೈ ತಕೊಳ್ಳ ಚಾ ಕುಡ್ತೀರಿ. ಆನ್ಸರ್ ಹೇಳಲಿಕ್ಕೆ ಅನ್ಮ್ಯೂಟ್ ಮಾಡ್ಕೊಂಡವರು ಆಮೇಲೆ ಮ್ಯೂಟ್ ಆಗೋದನ್ನ ನೆನಪಾರ್ಬೇಡ್ರಿ. ಅದ್ರ ಸಲುವಾಗಿ ನಿಮ್ಗೆ ಹೇಳೋದು ನಾನು ಟೆಕ್ಸ್ಟ್ ಮಾಡ್ರಿ. ಓಕೆ, ಸೊ ಮೆಮರಿ ವಿಲ್ ಬಿ ಇನ್ ದಿಸ್ ಫಾರ್ಮ್ಯಾಟ್. ಇಲ್ಲಿ 0 1 so 2 4 6 8 in this way ನಿಮ್ಮ ಮ್ಯಾಕ್ಸಿಮಮ್ ಮೆಮರಿ ಕೆಪಾಸಿಟಿ ಎಷ್ಟು ಇರ್ತೈತೆ ಅಲ್ಲಿ ತನಕ ಏನ್ ಮಾಡಿರ್ತಾರೆ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಆಡ್ ಮೆಮರಿ ಬ್ಲಾಕ್ ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ this is called as even memory block and this is called as odd memory block. It will be 1 byte, one block of 1 byte is even byte. Together it is 2 bytes, 0 1 2 3 4 5. In this way the memory will be divided and depending upon our requirement memory ಯಾವಾಗಲೂ ಏನಿರಂಗಿಲ್ಲ ಪೂರ್ತಿನೂ ಇರಂಗಿಲ್ಲ ಅಥವಾ ಪೂರ್ತಿಯಾಗಿ ಖಾಲಿನೂ ಇರಂಗಿಲ್ಲ. if it is full main memory full ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಸೆಕೆಂಡರಿ ಮೆಮರಿಗೆ ಹೋಗ್ತೀವಿ. you can go for additional storage also, right? so ಎಲ್ಲಾ ಕಡೆನೂ ಕಂಟಿನ್ಯೂಸ್ ಆಗೇನೆ ಅಲೋಕೇಟ್ ಆಗಿರಂಗಿಲ್ಲ. allocation in the sense given to the program elements. it will not be given continuously. ನಿನ್ನ ರಿಕ್ವೈರ್ಮೆಂಟ್ ಎಷ್ಟದ ಅನ್ನೋ ಬೇಸಿಸ್ ಮೇಲೆ ಎಲ್ಲಿ ಅವೈಲೇಬಿಲಿಟಿ ಇರ್ತಿಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಐ ರಿಕ್ವೈರ್ 4 bytes ಆಫ್ ಮೆಮರಿ. ನನಗೆ ಎಷ್ಟು ಬೇಕು 4 bytes ಆಫ್ ಮೆಮರಿ ಬೇಕು. ಆ 4 bytes ಇಲ್ಲಿ ಸಿಗ್ಬೋದು ಆರ್ ಇಟ್ ಮೈಟ್ ಬಿ ಹಿಯರ್. ಎಲ್ಲಿ ಖಾಲಿ ಇರ್ತೈತಿ ಬಕೆಟ್ ಇರ್ತೈತಿ ಅಲ್ಲಿ ಕೊಟ್ಟಿರ್ತಾರೆ ಅಂಡ್ ದಟ್ ವಿಲ್ ಬಿ ರೆಕಾರ್ಡ್ ವಿತ್ ದೀಸ್ ಮೆಮರಿ ಅಡ್ರೆಸಸ್ 1000 2000 5124. in this way you'll be having a memory addresses. ಈ ಅಡ್ರೆಸಸ್ ಯೂಸರ್ಗೆ ಗೊತ್ತಿರಂಗಿಲ್ಲ ಎಕ್ಸಾಕ್ಟ್ ಆಗಿ ಯಾವ ಪೊಸಿಷನ್ ಅಂತ ಹೇಳಿ. ಅದರ ಸಲುವಾಗಿ ಈ ಲೊಕೇಶನ್ಸ್ ಅನ್ನ ರೆಫರ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ತೀವಿ. once I declare it as an integer a means I require 2 bytes. ಅದು ಎಲ್ಲಿ ಬೇಕಾದಲ್ಲಿ ಇರ್ಬೋದು. okay, this particular byte has been given. ಇದು ಯೂಸರ್ಗೆ ಏನು a block. and for the compiler and for operating systems so this is referred with the name a by the user and it is referred with an address 6 by the operating system and compiler. ಈ ರೀತಿಯಾಗಿ ಯೂಸರ್ ಸಲುವಾಗಿ ಐಡೆಂಟಿಫಿಕೇಶನ್ ಗೆ ಆಮೇಲೆ ಪ್ರೋಗ್ರಾಮ್ ಎಲಿಮೆಂಟ್ಸ್ ನನ್ನ ಯಾವ ಹೆಸರಿಂದ ರೆಫರ್ ಮಾಡ್ತೀನಿ ಅನ್ನೋದನ್ನ ಕಂಪೈಲರ್ಗೆ ಹೇಳಲಿಕ್ಕೆ ನಾವೇನ್ ಮಾಡ್ತೀವಿ ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ. ಅದರ ಜೊತೆಗೆ ನಮ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ರಿಕ್ವೈರ್ಮೆಂಟ್ ಅದ ಹೌ ಮಚ್ ದ ಬೈಟ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್ ಶುಡ್ ಬಿ ವೆದರ್ ಇಟ್ ಈಸ್ 2 or it is 4 or just 1 is sufficient. ನನಗೆ ರಿಕ್ವೈರ್ಮೆಂಟ್ ಎಷ್ಟದ ಅಂದ್ರೆ ಮೆಮರಿ ಅಲೋಕೇಟ್ ಆಗ್ಬೇಕು ಅಂದ್ರೆ ಈಗ ನಿಮ್ಗೆ ಏನ್ರೆ ಬೇಕು ಅಂದ್ರೆ ಎಷ್ಟು ಬೇಕು ಅಂತ ಹೇಳ್ಬೇಕಾ. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಯು ಗೋ ಟು ಹೋಟೆಲ್ ಹೋಗ್ತೀವಿ ರೈಟ್. ಅವಾಗ ನೀವೇನ್ ಹೇಳ್ತೀರಿ ನನಗೆ ದೋಸೆ ಬೇಕು 1 ಪ್ಲೇಟ್ ಬೇಕು 2 ಪ್ಲೇಟ್ ಬೇಕು ಅಥವಾ 10 ಪ್ಲೇಟ್ ಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ಬೇಕು. you're going to specify the item and along with that the quantity that is required. ಇಲ್ಲಿ ಕೂಡ ವೇರಿಯೇಬಲ್ ಡಿಕ್ಲರೇಷನ್ ಆ ಎರಡು ಕೆಲಸನ ಮಾಡ್ತಿದ್ವಿ. ಹೆಸರು ಹೇಳ್ತೈತಿ ಅದ್ರ ಜೊತೆಗೆ ಆ ಹೆಸರಿನಾಗ ನಾನು ಏನು ಸ್ಟೋರ್ ಮಾಡ್ತೀನಿ ಅನ್ನೋ ಬೇಸಿಸ್ ಮೇಲೆ ಮೆಮರಿ ಅಲೋಕೇಶನ್ ಆಗ್ತೈತಿ. ಫಾರ್ ಸರ್ವಿಂಗ್ ದೀಸ್ 2 requirements variables must be declared. ಈ ಎರಡು ಕೆಲಸನ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೇಕು. ಮೊದಲಿಗೆ ಬರೀ ರಿಸರ್ವೇಶನ್ ಮಾಡ್ತೀವಿ ಆಮೇಲೆ ಮುಂದೆ ಇಲ್ಲಿ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ಕೊಂತ ಹೋಗ್ತೀವಿ. Is it clear? Is it clear? Please raise your hands if it's clear. Those who have understood why we are going for the declaration ಏನೇನ್ ಮಾಡ್ಬೇಕು ವೇರಿಯೇಬಲ್ ಅಂದ್ರೆ ಏನು ಅಂತ ಗೊತ್ತಾಗಿತ್ತು ಅಂದ್ರೆ raise your. So variable is nothing but it is the name. ನಮ್ಮನ್ನ ಹೆಂಗ ನಮ್ಮ ಹೆಸರಿಂದ ಐಡೆಂಟಿಫೈ ಮಾಡ್ತಾರಲ್ಲ ಆ ರೀತಿಯಾಗಿ ಪ್ರೋಗ್ರಾಮ್ ಒಳಗೆ ನೀವೇನು ಎಲಿಮೆಂಟ್ಸ್ ಅನ್ನ ಏನು ಡೇಟಾನ ರೀಡ್ ಮಾಡ್ತಿರಲ್ಲ ಆ ಪರ್ಟಿಕ್ಯುಲರ್ ಡೇಟಾಗೂ ಕೂಡ ಒಂದು ಹೆಸರು ಬೇಕು ರೈಟ್. ಸೊ
ಆ ಹೆಸರನ್ನ ಕೊಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ತೇವೆ. Variables are nothing but the names that are given to the program elements. Program elements ಗೆ ಹೆಸರು ಕೊಡೋದು. ಆ ಹೆಸರಿಗೆ ನಾವೇನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತೀವಿ. And whenever you are going to use the variables, those variables need to be declared. ಆ ವೇರಿಯೇಬಲ್ ದ ಮೇನ್ ಟಾಸ್ಕ್ ಏನದ ಅಂತಂದ್ರೆ ರಿಸರ್ವೇಶನ್ ಅನ್ನ ಮಾಡೋದು. ಏನ್ ರಿಸರ್ವೇಶನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಕ್ಲಾಸ್ನಾಗೂ ಹೇಳಿದ್ದೆ, ನೀವು ಬಸ್ ಒಳಗ ಸೀಟ್ಸ್ ಅನ್ನ ರಿಸರ್ವ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ಮನಿ ಕಟ್ಟಬೇಕಾಗಿದ್ರೆ ಮೊದಲಿಗೆ ಜಾಗನ ಖರೀದಿ ಮಾಡ್ತೀರಿ. ಯು ಗೋಯಿಂಗ್ ಟು ಟೇಕ್ ಅ ಸೈಡ್ ಆರ್ ಎಲ್ಸ್ ಯು ವಾಂಟ್ ಟು ಗೋ ಟು ಸಮ್ವೇರ್. ಯಾರಿಗೋ ಪುಣಾಕ್ ಹೋಗ್ಬೇಕಾಗಿತ್ತು, ರೈಟ್? ಯು ವಾಂಟ್ ಟು ಗೋ ಟು ಪುಣಾ ಆನ್ 5th, 5ನೇ ತಾರೀಕಿಗೆ ಹೋಗ್ಬೇಕು. ಇವತ್ತು ರಿಸರ್ವೇಶನ್ ಮಾಡ್ತೀರಿ. ಏನ್ ಮಾಡ್ತೀರಿ ರಿಸರ್ವೇಶನ್ ಒಳಗ? ನಿಮ್ಮ ಕನ್ವೀನಿಯಂಟ್ ಟೈಮ್ ಅನ್ನ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಟೈಮ್ ಒಳಗ ಅವೈಲೇಬಲ್ ಇರುವಂತ ಸೀಟ್ಸ್ ನ ನೋಡ್ಕೊಂಡು ಅದ್ರೊಳಗೆ ನಿಮ್ಗೆ ಯಾವ ಸೀಟ್ ಬೇಕು, ಎಷ್ಟು ಬೇಕು. You require a seat, whether you want a single or you want a 2 seat, upper berth ಬೇಕು, lower berth ಬೇಕು ಅನ್ನೋದನ್ನ ಕನ್ವೀನಿಯಂಟ್ ಆಗಿ ನೋಡ್ಕೊಂಡು ನಾವೇನ್ ಮಾಡ್ತೇವೆ, ಬುಕ್ ಮಾಡ್ತೇವೆ. ಆಮೇಲೆ 5ನೇ ತಾರೀಕಿಗೆ ಹೋಗಿ ಬಸ್ ಹೋಗ್ಕೊಂಡು ಇಲ್ಲಿಂದ ಪುಣಾಕ್ ಹೋಗ್ತೇವೆ. Right? This is how the reservation procedure is carried out for a bus. In the same way, whenever you are going to require, whenever you write a program, one program ಬಂದಿದೆ. ಪ್ರೋಗ್ರಾಮ್ ಅಂತಂದಾಗ ಅದ್ರೊಳಗ ಎಲಿಮೆಂಟ್ಸ್ ಡೇಟಾ ಇದ್ದೇ ಇರ್ತೈತೆ. ಯು ರಿಕ್ವೈರ್ ಸಮ್ ಎಲಿಮೆಂಟ್ಸ್. ಕನ್ಸಿಡರ್ ಸಿಂಪ್ಲೆಸ್ಟ್ ಪ್ರೋಗ್ರಾಮ್. ಯು ವಾಂಟ್ ಟು ಆಡ್ 2 ನಂಬರ್ಸ್. ಯು ವಾಂಟ್ ಟು ಆಡ್ 2 ನಂಬರ್ಸ್ ಅಂದ್ರೆ ನಿಮ್ಗೆ ಏನ್ ಬೇಕಿಲ್ಲ, 2 ಇನ್ಪುಟ್ ಕೊಡ್ತೀವಿ, 1 ಔಟ್ಪುಟ್ ಬರ್ತೈತಿ. ಸೊ ಟೋಟಲಿ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಇನ್ ಯುವರ್ ಪ್ರೋಗ್ರಾಮ್? 3 ಎಲಿಮೆಂಟ್ಸ್ ಆರ್ ದೇರ್. ಅಂದ್ರೆ ಆ 3 ಎಲಿಮೆಂಟ್ಗೂ ಒಂದೊಂದು ಬೇರೆ ಬೇರೆ ಹೆಸರು ಕೊಡ್ಬೇಕು. ಎಲ್ಲಕ್ಕೂ ಒಂದೇ ಕೊಟ್ಟು ಕನ್ಫ್ಯೂಷನ್ ಆಗ್ತೀವಿ. ಅದ್ರ ಸಲುವಾಗಿ ಏನ್ ಮಾಡ್ತೀವಿ, 3ಕ್ಕೂ ಬೇರೆ ಬೇರೆ ಹೆಸರನ್ನ ಕೊಡ್ತೇವೆ. ಆ 3 ಹೆಸರಿಗೆ ನಾವೇನಂತ ಕರಿತೀವಿ, ವೇರಿಯೇಬಲ್ ಅಂತ ಕರಿತೀವಿ. ಅಂಡ್ ದಟ್ ವೇರಿಯೇಬಲ್ ನೀಡ್ ಟು ಬಿ ಡಿಕ್ಲೇರ್ಡ್. ಯಾವಾಗ ಡಿಕ್ಲೇರ್ ಮಾಡ್ತೀವಿ? ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋಕ್ಕಿಂತ ಮುಂಚೆ, ಡೇಟಾನ ರೀಡ್ ಮಾಡೋಕ್ಕಿಂತ ಮುಂಚೆ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡೋದ್ರಿಂದ ಇರುವಂತ 2 ಮೇನ್ ಟಾಸ್ಕ್ ಏನು? ಒಂದು, it is going to tell the compiler, ಯಾಕಂದ್ರೆ ಮುಂದೆ ಕಂಪೈಲರ್ ಪ್ರೋಗ್ರಾಮ್ ಅನ್ನ ಕನ್ವರ್ಟ್ ಮಾಡ್ತೈತಿ ಹೈ ಲೆವೆಲ್ ಇಂದ ಲೋ ಲೆವೆಲ್ ಗೆ. ಮುಂದೆ ನನ್ನ ಪ್ರೋಗ್ರಾಮ್ ನಾಗ ಎಲ್ಲೆಲ್ಲಿ ಏನೇನ್ ಹೆಸರು ಬರ್ತಾವು ಅನ್ನೋದನ್ನ ಹೇಳ್ಬೇಕು. With which name I am going to refer the variables. ವೇರಿಯೇಬಲ್ಸ್ ಅನ್ನ ಯಾವ ಹೆಸರಿಂದ ನಾನು ಕರಿತೀನಿ ಅನ್ನೋದನ್ನ ಕಂಪೈಲರ್ಗೆ ಹೇಳೋ ಕೆಲಸವನ್ನ ಮಾಡ್ತೀನಿ. ಕಂಪೈಲರ್ ಹೇಳೋದ್ರ ಜೊತೆಗೆ ಇಂಡೈರೆಕ್ಟ್ ಆಗಿ ಇನ್ನೊಂದು ಕೆಲಸನ ಮಾಡ್ತಿದ್ದ ಏನು ಅಂತಂದ್ರೆ, ಮೆಮೊರಿ ಒಳಗ ನಾನು ಯಾವ ಬ್ಲಾಕ್ಗೆ ಯಾವ ಹೆಸರಿಂದ ಕರಿತೀನಿ. ಓಕೆ, ದಿಸ್ ಈಸ್ A, ದಿಸ್ ಈಸ್ B and this is sum. I am going to refer this particular 0, 2, 4, 6, 8. Okay, I am going to refer the location 8 with the name sum, 4 with A and 0 with B. ಯಾಕಂದ್ರೆ ಯೂಸರಿಗೆ ಈ ಲೊಕೇಶನ್ಸ್ ಗೊತ್ತಿರಂಗಿಲ್ಲ. ನನಗೇನ್ ಗೊತ್ತದ, ನನಗೆ A ಅದ ನನ್ನ ಪ್ರೋಗ್ರಾಮ್ನಾಗ, B ಅದ, ಸಮ್ ಅದ ಅಂತ ಕೊಟ್ಟೈತಿ. ಸೊ ನೆಕ್ಸ್ಟ್ ಟೈಮ್ ನಾ ರೆಫರ್ ಮಾಡ್ಬೇಕಾದ್ರೆ ಅದೇ ಹೆಸರಿಂದನೇ ಅವನ್ನ ರೆಫರ್ ಮಾಡ್ತೀನಿ. ಅದನ್ನ ಕಂಪೈಲರ್ಗೆ ಹೇಳೋದು ಒಂದನೇ ಕೆಲಸ. ಎರಡನೇದು, ನನಗೆ ಎಕ್ಸಾಕ್ಟ್ಲಿ ಎಷ್ಟು ಮೆಮೊರಿ ಅವಶ್ಯಕತೆ ಅದ ಅನ್ನೋದನ್ನ ಹೇಳ್ತೀನಿ. ಎಷ್ಟು ಅವಶ್ಯಕತೆ ಅದ ಅನ್ನೋದನ್ನ ಹೆಂಗ್ ಹೇಳ್ತೀವಿ ನಾವು ಅಂತಂದ್ರೆ, ಥ್ರೂ ದ ಡೇಟಾ ಟೈಪ್. ಬಿ ಒಳಗೆ ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ, ಎ ಒಳಗೆ ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ. ಯಾವ ರೀತಿ ಅಂದ್ರೆ, ವೆದರ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ದ ನಂಬರ್ಸ್ ಲೈಕ್ 10, 20, 1000 ಅಂದ್ರೆ ಹೋಲ್ ನಂಬರ್ಸ್ ನ ಸ್ಟೋರ್ ಮಾಡ್ತೀನಿ. ಅಥವಾ ಡೆಸಿಮಲ್ ವ್ಯಾಲ್ಯೂಸ್ ಇರುವಂತ ನಂಬರ್ಸ್ ನ ಸ್ಟೋರ್ ಮಾಡ್ತೀನಿ. whether I am going to store ಈ ರೀತಿ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡ್ತೀನೋ ಅಥವಾ ಸ್ಟ್ರಿಂಗ್ ನ ಸ್ಟೋರ್ ಮಾಡ್ತೀನೋ ಅನ್ನೋದನ್ನ ಹೇಳ್ತೀನಿ. ನಾ ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ ಬೇಸಿಸ್ ಮೇಲೆ ನನಗೆ ಮೆಮೊರಿ ಅಲೋಕೇಶನ್ ಆಗ್ತೀನಿ. ಯಾವ ಡೇಟಾ ಟೈಪಿಗೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ಮುಂದೆ ಸ್ಟಡಿ ಮಾಡ್ತೀನಿ. ಬಟ್ ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ variable is going to define 2 things. One is with which name the program elements will be referred henceforth and how much memory is required for that particular variable. ಆ ಮೆಮರಿಗೆ ಎಷ್ಟು ಆ ವೇರಿಯೇಬಲ್ಗೆ ಎಷ್ಟು ಮೆಮರಿ ಬೇಕು, ಆಮೇಲೆ ಇನ್ನು ಮುಂದೆ ನಾ ಯಾವ ಹೆಸರಿಂದ ಪ್ರೋಗ್ರಾಮ್ ಎಲಿಮೆಂಟ್ಸ್ ಅನ್ನ ಕರಿತೀನಿ, ಯಾವ ಹೆಸರಿಂದ ಅದನ್ನ ರೆಫರ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ದಟ್ ಈಸ್ ವಾಟ್ ಈಸ್
the purpose of declaring the variable. It's clear now? ಇಲ್ಲಿವರೆಗೂ ಬರೀ ಸಿಂಟ್ಯಾಕ್ಸ್ ಅಂತ ಕೇಳಿದ್ದೆ. ಸಿಂಟ್ಯಾಕ್ಸ್ ಅಂದ್ರೆ ಏನು? ಫಾರ್ಮ್ಯಾಟ್, ಯಾವ ರೀತಿಯಾಗಿ ಬರಿಬೇಕು ಅನ್ನೋ ಫಾರ್ಮ್ಯಾಟಿಗೆ ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸೊ ವೇರಿಯೇಬಲ್ ಡಿಕ್ಲರೇಷನ್ ಅದು ಸಿಂಟ್ಯಾಕ್ಸ್ ಯಾವ ರೀತಿ ಬರ್ತೈತಿ? ನಿಮ್ಗೆ ಸಿ ಪ್ರೋಗ್ರಾಮ್ ಒಳಗೆ ಪ್ರತಿಯೊಂದಕ್ಕೂ ಸಿಂಟ್ಯಾಕ್ಸ್ ಬರ್ತೈತಿ. ಅಂಡ್ ಯು ನೀಡ್ ಟು ರಿಮೆಂಬರ್ ದಟ್ ಸಿಂಟ್ಯಾಕ್ಸ್ ಒಳಗೆ ಏನ್ ಟರ್ಮಿನಾಲಜೀಸ್ ಯೂಸ್ ಮಾಡ್ತೀವಲ್ಲ ಅದರ ಎಕ್ಸ್ಪ್ಲನೇಷನ್ಸ್ ಅನ್ನ ಬರಿಬೇಕು. ವೆನ್ ಎವರ್ ದೇ ಆಸ್ಕ್ ಗಿವ್ ದ ಸಿಂಟ್ಯಾಕ್ಸ್ ಆಫ್ ವೇರಿಯೇಬಲ್ ಡಿಕ್ಲರೇಷನ್, ಅದು ಒಂದೇ ಸ್ಟೇಟ್ಮೆಂಟ್ ಇರ್ತೈತಿ, ಅಲ್ಲಿಗೆ ಮುಗಿಯಂಗಿಲ್ಲ, ಆನ್ಸರ್ ಕಂಪ್ಲೀಟ್ ಆಗಂಗಿಲ್ಲ. ವೆನ್ ಯು ರೈಟ್ ದಟ್ ಸಿಂಟ್ಯಾಕ್ಸ್ ಯು ನೀಡ್ ಟು ಸ್ಪೆಸಿಫೈ, ಓಕೆ ಈ ಟರ್ಮ್ ಅಂದ್ರೆ ಏನು, ಈ ಟರ್ಮ್ ಒಳಗೆ ಏನ್ ಇರ್ತೈತಿ ಅನ್ನೋದನ್ನ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು. ದಟ್ ವಿಲ್ ಓನ್ಲಿ ಫೆಚ್ ಯು ಫುಲ್ ಮಾರ್ಕ್ಸ್. ಬರೀ ಸಿಂಟ್ಯಾಕ್ಸ್ ಬರೋದ್ ಬಿಟ್ರೆ ಪೂರ್ತಿ ಮಾರ್ಕ್ಸ್ ಸಿಗಂಗಿಲ್ಲ. ಸೊ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ವೇರಿಯೇಬಲ್ ಡಿಕ್ಲರೇಷನ್? ವೇರಿಯೇಬಲ್ ಡಿಕ್ಲರೇಷನ್ ಅದು ಸಿಂಟ್ಯಾಕ್ಸ್ ಏನು? Data type, then you have this variable list, and then you have semicolon. This is the syntax of variable declaration. Idu variable declaration of the syntax. As I said, you are going to give the name. A name eliteti ee variable list oragirte. ಆ ನೇಮ್ ಜೊತೆಗೆ ನೀವು ಇನ್ನೊಂದನ್ನ ಸ್ಪೆಸಿಫೈ ಮಾಡ್ತೀರಿ. ಏನು? ಅದರೊಳಗೆ ನಾ ಯಾವ ರೀತಿಯಾದಂತ ವ್ಯಾಲ್ಯೂಸ್ ಅನ್ನ ಹೋಲ್ಡ್ ಮಾಡ್ತೀವಿ, ಯಾವ ರೀತಿಯಾದಂತ ವ್ಯಾಲ್ಯೂಸ್ ಅನ್ನ ಹೋಲ್ಡ್ ಮಾಡ್ತೀವಿ ಅನ್ನೋದನ್ನ ಈ ಡೇಟಾ ಟೈಪ್ ಹೇಳ್ತೀವಿ. If it is integer, that means we are going to hold integer type of value in the variable. If it is float, then you are going to hold decimal values. If it is the char, char ಅಂದ್ರೆ character type value ನ hold ಮಾಡ್ತೀವಿ. ಅದೇ ಇಲ್ಲಿ ಸ್ಟ್ರಿಂಗ್ ಇತ್ತು ಅಂದ್ರೆ ದಟ್ ಈಸ್ ಸ್ಟ್ರಿಂಗ್ ಅಂತ ಸ್ಪೆಸಿಫೈ ಮಾಡಂಗಿಲ್ಲ, ಕ್ಯಾರೆಕ್ಟರ್ ನ ಅರೇ ವೇ ಒಳಗ ಕೊಡ್ತೇವೆ. ಹಂಗಂದ್ರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ದಟ್ ಈಸ್ ಸ್ಟ್ರಿಂಗ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ಲಿ ಯು ಹ್ಯಾವ್ ದಿಸ್ ಸೆಮಿಕೋಲನ್. ಈ ಸೆಮಿಕೋಲನ್ ವರ್ಡ್ ಅಲ್ಲ, ಈ ಸೆಮಿಕೋಲನ್ ಸಿಂಬಲ್ ಅನ್ನ ಸ್ಪೆಸಿಫೈ ಮಾಡ್ಲಿಕ್ಕೆ ಸೆಮಿಕೋಲನ್ ಅಂತ ಬರ್ತೇವೆ. ರೈಟ್? ಸೊ ಡೇಟಾ ಟೈಪ್ ಮೀನ್ಸ್ ಇಟ್ ಈಸ್ ದ ಬೇಸಿಕ್ ಟೈಪ್ ಸಚ್ ಆಸ್ ನೀವು ಯೂಸ್ ಮಾಡುವಂತ ಈ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅದನ್ನೇ ಕಲಿತೀವಿ. ದೇರ್ ಆರ್ 5 ಬೇಸಿಕ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್: ಇಂಟಿಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಡಬಲ್ ಅಂಡ್ ವೈಡ್. ಸೊ ಅದ್ರೊಳಗನ್ನ ಯಾವ್ದನ್ನ ಯೂಸ್ ಮಾಡ್ತೀವಿ, ಯಾವ್ದನ್ನ ಅಂತಂದ್ರೆ ಈ ವೇರಿಯೇಬಲ್ ಒಳಗ ಎಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ ಅನ್ನೋದನ್ನ ಡೇಟಾ ಟೈಪ್ ಸ್ಪೆಸಿಫೈ ಮಾಡ್ತೀವಿ. ಅಂಡ್ ನೀವು ಇಲ್ಲಿ ಒಂದು ಸ್ಪೆಸಿಫೈ ಮಾಡಿದ್ರಿ ಅಂದ್ರೆ ಇಲ್ಲಿ ಏನು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಬರ್ತಾವಲ್ಲ ಎಲ್ಲ ಅದೇ ರೀತಿಯಾದಂತ ವ್ಯಾಲ್ಯೂಸ್ ಹೋಲ್ಡ್ ಮಾಡ್ತಾವ. ನಿಮಗ್ ಮತ್ತೆ ಬೇರೆ ರೀತಿಯಾದಂತ ವ್ಯಾಲ್ಯೂಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಬರಿಬೇಕು ಅಂದ್ರೆ ಮತ್ತೊಂದು ಲೈನ್ ನಾಗ ಬರಿಬೇಕು. ನಾವು ಐ ಗಿವ್ ಯು ಜಸ್ಟ್ ಅನ್ ಎಕ್ಸಾಂಪಲ್. ಇದೇನು ಡೇಟಾ ಟೈಪ್ ವೇರಿಯೇಬಲ್ ಲಿಸ್ಟ್, ಮೇ ಬಿ 1 or more than 1 ವೇರಿಯೇಬಲ್. ನಿಮ್ ಪ್ರೋಗ್ರಾಮ್ ಒಳಗೆ ಒಂದೇ ಡೇಟಾನ ಯೂಸ್ ಮಾಡ್ತಿದ್ರಿ ಅಂದ್ರೆ ವೇರಿಯೇಬಲ್ ಒಂದೇ ಡಿಕ್ಲರೇಷನ್ ಅವಶ್ಯಕತೆ ಇದೆ. ಒಂದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಿದ್ರಿ ಅಂದ್ರೆ those all must be separated by a comma. ಈಗ ನಾನು ನಮ್ಮ ಎಕ್ಸಾಂಪಲ್ ನ 3 ವೇರಿಯೇಬಲ್ಸ್ ಬೇಕಾಗುತ್ತೆ, a, b ಮತ್ತೆ sum. ಸೊ a, b and sum. Each and every variable must be separated by a comma and end indicate ಮಾಡಲಿಕ್ಕೆ semicolon. This is how you are going to declare the variable. ಈಗ ನಾನು ಏನು ಮಾಡಿದೆ, ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡಿದೆ. ಇನ್ನೊಂದು ಎಕ್ಸಾಂಪಲ್, ಈ ಸಮ್ ಒಳಗಡೆ ನನಗೆ ಏನ್ ಮಾಡ್ಬೇಕಾಗೈತಿ, ಐ ವಾಂಟ್ ಟು ಗೋ ಫಾರ್ ಮಲ್ಟಿಪ್ಲಿಕೇಶನ್ ಆಲ್ಸೋ. ಐ ವಾಂಟ್ ಟು ಗೋ ಫಾರ್ ಮಲ್ಟಿಪ್ಲಿಕೇಶನ್ ಆಲ್ಸೋ. ಅವಾಗ ನೀನು ಇಲ್ಲ ಇದ್ರ ಜೊತೆಗೆ ಕನ್ಸಿಡರ್ ಫಾರ್ ಎಕ್ಸಾಂಪಲ್ I want to find out the sum and average. I want to find out the sum and average of your marks. ನಿಮ್ಮ marks ಇಂದ sum ಮತ್ತೆ average ಅನ್ನ find out ಮಾಡಬೇಕಾಗಿತ್ತು. ಎಷ್ಟು UC ಗೆ 6 ಸಬ್ಜೆಕ್ಟ್ಸ್ ಇತ್ತು. int m1 m2 m3 m4 m5 and m6.
ರಿಮೆಂಬರ್ ಮಾರ್ಕ್ಸ್ ನ ಯಾವಾಗಲೂ ಪಾಯಿಂಟ್ ಒಳಗೆ ಕೊಡಂಗಿಲ್ಲ, ಕೊಡ್ತಾರೇನ ರೌಂಡ್ ಆಫ್ ಮಾಡಿ ಕೊಟ್ಟಿರ್ತಾರ, ರೈಟ್. ಅಂಡ್ ದೆನ್ ಯು ಹ್ಯಾವ್ ಯೂಸ್ಡ್ ಸಮ್ ಆರ್ ಟೋಟಲ್. ನಿಮ್ದು ಮಾರ್ಕ್ಸ್ ದ ಟೋಟಲ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಮ್. ನೆಕ್ಸ್ಟ್ average, it is you call it as a percentage. Percentage point ಒಳಗೆ ಇರ್ತೈತಿ, ಹೌದಾ? ಇರ್ತೈತಿ ಇಲ್ಲ percentage 76.4, 68.3, 50.8. In this way the percentage will be in terms of decimal. It might be or might not be. ಕೆಲವೊಬ್ಬರದು exact 80 ಆಗಿರ್ತೈತಿ, ಕೆಲವೊಬ್ಬರದು exact 60 ಫಸ್ಟ್ ಕ್ಲಾಸ್ ಆಗಿರ್ತೈತಿ, ಇನ್ನು ಕೆಲವೊಬ್ಬರದು 60.2 ಆಗಿರ್ತೈತಿ. It might be a decimal value or it might not be. Chances are there that adu decimal irbohudu. ಅಕಸ್ಮಾತ್ ಆಗಿ ನನಗೆ ಮೊದಲೇ ಕ್ಲಾರಿಟಿ ಇತ್ತು ಅದು ಡೆಸಿಮಲ್ ಇರ್ತೈತಿ ಅಂತಂದಾಗ ನಾನು ಏನ್ ಮಾಡ್ತೀನಿ, ಫ್ಲೋಟ್ ಪರ್ಸೆಂಟೇಜ್. ನಿಮ್ಮ ಆ ಸಬ್ಜೆಕ್ಟ್ ಮಾರ್ಕ್ಸ್ ನಿಮ್ದು ಟೋಟಲ್ ಎಲ್ಲ ಯಾವ ರೀತಿ, they are all whole numbers, so I have declared them all as integer. But the percentage ಒಂದೇ ಡೆಸಿಮಲ್ ಒಳಗೆ ಬರೋ ಚಾನ್ಸಸ್ ಇದಾವೆ, ಅದಕ್ಕೆ ನಾನು ಏನ್ ಮಾಡೀನಿ ಅದನ್ನ ಫ್ಲೋಟ್ ಅಂತ ಹೇಳಿ ತಗೊಂಡಿನಿ. ಇಲ್ಲ ಕ್ಯಾರೆಕ್ಟರ್ ಟೈಪ್ ಇತ್ತು, ನಿಮ್ ಹೆಸರು ಬೇಕಿಲ್ಲ ಮಾರ್ಕ್ಸ್ ಕಾರ್ಡ್ನಾಗ, ಅದಕ್ಕೆ ನಾನು ಏನ್ ಮಾಡ್ತೀನಿ ಕ್ಯಾರೆಕ್ಟರ್. ಹೆಸರು ಯಾರ್ದು ಒಂದೇ ಕ್ಯಾರೆಕ್ಟರ್ ಇರಂಗಿಲ್ಲ, ಯಾರ್ದ್ರ ಹೆಸರು ಒಂದೇ ಕ್ಯಾರೆಕ್ಟರ್ ಅದ ಏನ? Is anybody having a name with a single character? No. ಇರೋದಿಲ್ಲ, ಹೌದಿಲ್ಲ? ಯಾರ್ದಾದ್ರೂ ಹೆಸರು ಒಂದೇ ಕ್ಯಾರೆಕ್ಟರ್ ಇರ್ತೈತಾ ಅಂತ ಕೇಳಿದೆ ನಾನು. ಇರ್ತೈತೋ ಇಲ್ಲೋ ಅದನ್ನಾರೆ ಹೇಳ್ರಿ. ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ ಅಲ್ಲಿ ಇದೆ, ಜನರಲ್ ಕ್ವಶನ್. ಯಾರ್ದಾದ್ರೂ ಒಂದೇ ಕ್ಯಾರೆಕ್ಟರ್ ಇರ್ತೈತಿ? ನೋ, ಇರೋದಿಲ್ಲಲ್ಲ? ಓಕೆ. So for that reason you need to take a string, that is a collection of characters. Collection of characters. Sabha answer madidlu. Sabha, how many characters are there in her name? 1 2 3 4. ನಾನು ಏನು ಮಾಡೀನಿ, ಹೆಸರನ್ನ ತಗೊಂತೀನಿ, ಆ ಹೆಸರು ಒಳಗಡೆಗೆ ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲೆಷ್ಟದ? 4 ಅದ. ದೆನ್ ಇಟ್ಸ್ ಓಕೆ. ನನ್ನ ಹೆಸರು, ನನ್ನ PUC ಮಾರ್ಕ್ಸ್ ಕಾರ್ಡ್, then it will be Shilpa. 1 2 3 4 5 6. 6 is there. Okay. So in this way ಇದನ್ನು ಕೂಡ ಡಿಕ್ಲರೇಷನ್, ಇದನ್ನ ನಾವೇನಂತೀವಿ ಸ್ಟ್ರಿಂಗ್ ಅಥವಾ ಅರೇ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. This is what is called as array. We are going to study this concept also in C. ಅರೇ ಅಂದ್ರೆ ಏನು ಅನ್ನೋದನ್ನು ಕಲಿತೀವಿ. ಈ ರೀತಿಯಾಗಿ ನಮಗೆ ಯಾವ ರೀತಿಯಾದಂತ ಡೇಟಾನ ಹೋಲ್ಡ್ ಮಾಡ್ಲಿಕ್ಕೆ ಪ್ರೋಗ್ರಾಮ್ ಎಲಿಮೆಂಟ್ಸ್ ಬೇಕು, ಅವ್ರ ಹೆಸರು ಅದು ಎಂತ ವ್ಯಾಲ್ಯೂಸ್ ಅನ್ನು ಹೋಲ್ಡ್ ಮಾಡ್ತೀವಿ. The type of value that is going to be stored and the name with which I am going to refer. ಇವೆಲ್ಲ ಹೆಸರು, ಇದು ಏನ್ ಹೇಳ್ತೀವಿ, ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ. ಈ ಬೇಸಿಸ್ ಮೇಲೆ ನನಗೆ ಮೆಮರಿ ಅಲೋಕೇಟ್ ಆಗ್ತದೆ. ಎವ್ರಿಥಿಂಗ್ ಇದಕ್ಕೆ 2, ಇದಕ್ಕೆ 2, ಇದಕ್ಕೆ 2, ಇದಕ್ಕೆ 2. Whereas for this 4 bytes will be given. Character is ಸಿಂಗಲ್ ಕ್ಯಾರೆಕ್ಟರ್ ಅದ 1 ಬೈಟ್ ಅಲೋಕೇಟ್ ಮಾಡ್ತೀವಿ. ಅದನ್ನ ಏನ್ ಹೇಳಿನಿ, 10 ಕ್ಯಾರೆಕ್ಟರ್ಸ್ ಅನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿನಿ. ಅಂದ್ರೆ ಮೆಮರಿ ವಿಲ್ ಬಿ ಟೋಟಲಿ ಆಫ್ 5 bytes. ಬಿಕಾಸ್ 1 ಕ್ಯಾರೆಕ್ಟರ್ 1 byte, ಇಲ್ಲಿ 10 ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ ಅಂತ ಹೇಳಿನಿ. ಅದ್ರ ಸಲುವಾಗಿ ಇದಕ್ಕೆ ಎಷ್ಟು ಅಲೋಕೇಟ್ ಆಗ್ತೈತಿ, 10 bytes ಆಫ್ ಮೆಮರಿ ವಿಲ್ ಬಿ ಅಲೋಕೇಟೆಡ್ ಫಾರ್ ದ ನೇಮ್. ಹೆಸರು, ನೇಮ್, memory allocated is 10 bytes. It might be anywhere in this block. Memory block ಒಳಗಡೆ ಎಲ್ಲಿ ಬೇಕಾದಲ್ಲಿ ಇರ್ಬೋದು. ಎಲ್ಲಿ ಜಾಗ ಖಾಲಿ ಅದಲ್ಲ 10 bytes ದಷ್ಟು ಅಲ್ಲಿ ಈ ನೇಮ್ ಅನ್ನ ಅಲೋಕೇಟ್ ಮಾಡ್ತಾರೆ. ಎಲ್ಲಿ ನಿಮಗೆ 2 bytes ಅವೈಲೇಬಲ್ ಇರ್ತೈತಿ ಅಲ್ಲಿಯೇ ಇರ್ತೈತಿ. ಮತ್ತೆ ಬೇರೆ ಕಡೆಯಲ್ಲಿ 2 bytes ಅದ ಅಲ್ಲಿ ಬಿ ಇರ್ತೈತಿ. ಮತ್ತೊಂದ್ ಕಡೆ ಎಲ್ಲೋ 2 bytes ಇದ್ದಲ್ಲಿ ಸಮ್ ಇರ್ತೈತಿ. So in this way the memory will be allocated. Clear? Syntax. And remember that whenever you are going to declare a variable, every variable must be separated with a comma and every statement must compulsory end with a semicolon. ನೀವು ಎಷ್ಟು ಬೇಕಷ್ಟು ಡಿಕ್ಲೇರ್ ಮಾಡ್ಬೋದು. ಇಲ್ಲಿ 1 ಅಂದ್ರೆ 1, 2 ಅಂದ್ರೆ 2, 3 ಅಂದ್ರೆ 3, 5 ಅಂದ್ರೆ 5, 8, 10, 20. ಆದ್ರೆ ಈ ಎಲ್ಲಾದ್ರೊಳಗೂ ಒಂದೇ ಥರದ ಡೇಟಾನ ಹೋಲ್ಡ್ ಮಾಡ್ಲಿಕ್ಕೆ ಬರ್ತೈತಿ.
ನಿಮಗ್ ಮತ್ತೆ ಬೇರೆ ರೀತಿಯಾದಂತ ಡೇಟಾ ಅಂದ್ರೆ ಇಲ್ಲಿ ನಾನು ಮಾಡಿದ್ನಲ್ಲ M1 M2 M3 ಆಮೇಲೆ ಪರ್ಸೆಂಟೇಜ್ ಬೇರೆ ರೀತಿ ಬೇಕಾಗಿತ್ತು, ಅದಕ್ಕೆ ಅದನ್ನ ಸಪರೇಟ್ ಆಗಿ ಡಿಕ್ಲೇರ್ ಮಾಡಿದೆ. ಯು ನೀಡ್ ಟು ಡಿಕ್ಲೇರ್ ಇನ್ ದಿಸ್ ವೇ. ಕ್ಲಿಯರ್?